ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನೀವು ನೋಡತ್ತೀರಿ ಮರ್ಸಿಡೀಸ್ AMG, ದ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ 4 ಸಿಲಿಂಡರ್ ಎಂಜಿನ್. ಇದು ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ 4 ಸಿಲಿಂಡರ್ ಎಂಜಿನ್. ಓಕೆ, 4 ಸಿಲಿಂಡರ್ ಎಂಜಿನ್ ಆದರೂ ಕೂಡ ಮರ್ಸಿಡೀಸ್ನವ್ರು ಇದನ್ನು ಬೇಬಿ ಬೆನ್ಸ್ ಅಂತ ಕರೀತಾರೆ. ಓಕೆ, ಇದರ ಅಸೆಂಬಲ್ ಎಲ್ಲೆಲ್ಲಾಗುತ್ತೆ ಅಂತ ತಿಳ್ಕೊಂಡ್ರೆ ಜರ್ಮನಿ, ಚೈನಾ, ಫಿನ್ಲ್ಯಾಂಡ್, ಹಂಗರಿ, ಮೆಕ್ಸಿಕೋ, ಥೈಲ್ಯಾಂಡ್, ಇಂಡೋನೇಷ್ಯಾನ ಒಳಗಡೆ ಅಸೆಂಬ್ಲಿ ಆಗ್ತಕ್ಕಂಥ ಕಾರ್ ಇದು. ಇದ್ರದ್ದು ವಿಡ್ತ್ ಬಂದು ಅರೌಂಡ್ ನಿಮಗೆ 1.8 ಮೀಟರ್ ವಿಡ್ತ್ ಬರುತ್ತೆ. ಆ್ಯಂಡ್ ಇದ್ರದ್ದು ಡೈಮೆನ್ಷನ್ಸ್ ತೋರಿಸಿ ನೋಡ್ರಿ, ವಿಡ್ತ್ ಯಾವ ಥರ ಐತೆ ಅಂತೇಳಿ. ಕಾರ್ ಹೈಟ್ ಬಂದು 1.4 ಮೀಟರ್ ಅಷ್ಟು ಹೈಟ್ ಬರ್ತೈತಿ. ಹೈಟು ಮತ್ತು ವಿಡ್ತು, ಮೇನ್ ಲೆಂತ್ ಹ್ಯಾಚ್ಬ್ಯಾಕ್ ಕಾರ್ದಾಗಿರೋದ್ರಿಂದ ಇದ್ರದ್ದು ಲೆಂತ್ ಬಂದು ಅಂಡರ್ 4.5 ಮೀಟರ್ಸ್, ಅಂದ್ರೆ 4.4 ಮೀಟರ್ಸ್ ಲೆಂತ್ ಬರ್ತೈತಿ. ಆ್ಯಂಡ್ ಈ ಥರ ಕಾರು ಹೆವಿ ಪವರ್ಫುಲ್ ಆಗೇ ಹೇಳಿದ್ರು ವರ್ಲ್ಡ್ಸ್ ಟು ಮೋಸ್ಟ್ ಪವರ್ಫುಲ್ 4 ಸಿಲಿಂಡರ್ ಎಂಜಿನ್ ಅಂತೇಳಿ. ಓಕೆ, ಇದ್ರದ್ದು ವೀಲ್ಸ್ ರೆಡ್ ಬ್ರೇಕ್ ಕ್ಯಾಲಿಪರ್ಸ್ನೊಂದಿಗೆ AMG ಬ್ರೇಕ್ಸು. ಇದ್ರದ್ದು ವೀಲ್ಸ್ ನೋಡ್ರಿ ಯಾವ ಥರ ಅಟ್ರ್ಯಾಕ್ಟ್ ಐತೆ ಅಂತೇಳಿ, ಹೆವಿನೇ ಅಟ್ರ್ಯಾಕ್ಟ್. ಇದ್ರದ್ದು ಬ್ರೇಕ್ ಕ್ಯಾಲಿಪರ್ಸ್ ಹೆಚ್ಚು ಕಮ್ಮಿ ಒಂದು ಆಲ್ಟೋ ಕಾರಿನ ಸೈಜಿಂದು ಬ್ರೇಕ್ ಕ್ಯಾಲಿಪರ್ಸ್, ಬ್ರೇಕ್ ಡಿಸ್ಕ್ಸ್ ಅದಾವು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ವೀಲ್ಸ್ ಯಾವ ಥರ ಐತೆ ಅಂತೇಳಿ. 245, 35, 19 ಇಂಚ್ ವೀಲ್ಸ್. 19 ಇಂಚ್ ವೀಲ್ಸ್ ಅನ್ನೋ ಕಾರು ಈ ಕಾರ್ ಒಳಗಡೆ ಅಂದ್ರೆ ಹೆವಿ ಭಾರಿ ರೋಡ್ ಗ್ರಿಪ್ ಇರ್ತೈತಿ. ಆ್ಯಂಡ್ ಇದ್ರದ್ದು ಮೇನ್ ಬಂದು MC ಪರ್ಸನ್ ಸ್ಟ್ರಕ್ಸ್ ವಿತ್ ಅಡಾಪ್ಟಿವ್ ಡ್ಯಾಂಪಿಂಗ್ ಅಂತೇಳಿ ಸಸ್ಪೆನ್ಷನ್ ಬರ್ತೈತಿ. ಫ್ರಂಟ್ ಸಸ್ಪೆನ್ಷನ್ ಬಂದು ಮ್ಯಾಕ್ ಪರ್ಸನ್ಸ್ ಅಂತ, MC ಪರ್ಸನ್ಸ್ ಅಂತಲೂ ಕರೀತಾರೆ, ಮ್ಯಾಕ್ ಪರ್ಸನ್ಸ್ ಅಂತಲೂ ಕರೀತಾರೆ. ಓಕೆ, ನೋಡ್ತಿರ್ಬೋದಿಲ್ಲ ಟರ್ಬೋ 4 ಮ್ಯಾಟಿಕ್ ಪ್ಲಸ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಆಲ್ ವೀಲ್ ಡ್ರೈವ್ ಸಿಸ್ಟಮ್ ಇದು. ಆಲ್ ವೀಲ್ ಡ್ರೈವ್ ಸಿಸ್ಟಮ್ ಆಗಿರೋದ್ರಿಂದ 4 ಮ್ಯಾಟಿಕ್ ಪ್ಲಸ್ ಅಂತ. ಅಂದರೆ ರೇರ್ ವೀಲ್ ಕೂಡ ಇಲ್ಲಿ ನೋಡ್ತಿರ್ಬೋದು, ರೇರ್ ವೀಲ್ ಕೂಡ ಪವರನ್ನು ಸಪ್ಲೈ ಮಾಡ್ತೈತಿ. ಆ್ಯಂಡ್ ರೇರ್ ವೀಲ್ ಯಾವ ಥರ ಐತೆ ಅಂತ ನೋಡಿದರೆ ಸೇಮ್ ಉಳಿತೈತಿ. ಸೇಮ್ ಬ್ರೇಕ್ ಕ್ಯಾಲಿಪರ್ಸ್ ಬರ್ತಾವೆ, AMG ಬ್ರೇಕ್ ಕ್ಯಾಲಿಪರ್ಸ್, ಬ್ರೇಕ್ ಪೆಡಲ್ಸ್. ಆ್ಯಂಡ್ ನೋಡ್ತಿರ್ಬೋದಿಲ್ಲ AMG ಅಲೋ ವೀಲ್ಸ್ 245, 35/19 ಇಂಚ್. ರೇರ್ ಕೂಡ 19 ಇಂಚ್ ವೀಲ್ಸ್ ಬರ್ತಾವೆ. ಬೈ ಚಾನ್ಸ್ ರೇರ್ ವೀಲ್ ಡ್ರೈವ್ ಆಗಿದ್ದರೆ ನಿಮಗೇನಾಗ್ತಿತ್ತು, ರೇರ್ ಪ್ರೊಫೈಲ್ ಟಯರು ವೈಡರ್ ಆಗ್ತಿತ್ತು. ಆಲ್ರೆಡಿ ಮೋರ್ ದ್ಯಾನ್ ಸಫಿಷಿಯೆಂಟ್ ಐತಿ, ಬಟ್ ಈ ಕಾರ್ ಕೊಡೋ ಪರ್ಫಾರ್ಮೆನ್ಸಿಗೆ ಇಷ್ಟು ಬೇಕೇ ಬೇಕು. ಆ್ಯಂಡ್ ಇದ್ರದ್ದು ಎಕ್ಸಾಸ್ಟ್ ಯಾವುದು ಬರುತ್ತಪ್ಪ ಅಂದರೆ AMG ಎಕ್ಸಾಸ್ಟ್ ಸಿಸ್ಟಮ್ ವ್ಯಾಲ್ವ್ ಅಂತ ಬರ್ತಾವೆ ವಿತ್ ಅಡಾಪ್ಟಿವ್ ವ್ಯಾಲ್ವ್ಸ್. ಯಾವ ಥರ ಅಂತಂದ್ರೆ ಸೈಲೆಂಟಾಗಿ ಸ್ಟಾರ್ಟ್ ಆಗ್ತದೆ ಕಾರು, ಬಟ್ ನೀವು ಒನ್ಸ್ ಗೇರ್ ಶಿಫ್ಟ್ ಪೆಡಲನ್ನು ಪುಲ್ ಮಾಡಿದಾಗ ನಿಮಗಿದೇನು AMG ಸೌಂಡ್ ಸ್ಪೋರ್ಟ್ಸ್ ಮೂಡ್ ಥರ ಬರ್ತೈತಲ್ಲ, ಆ ಒಂದು ಸೌಂಡ್ ಫೀಲನ್ನು 100% ಕೊಡ್ತೈತೆ. ನೋಡ್ತಿರ್ಬೋದು A45S ಅನ್ನೋ ಬ್ಯಾಚಿಂಗ್, ಮರ್ಸಿಡೀಸ್ ಲೋಗೋ, ಡಿಫಾಗರು ಆ್ಯಂಡ್ ವೈಪರ್ ಕೂಡ ಐತಿ. ಆ್ಯಂಡ್ ಮೇನ್ ಇದ್ರದ್ದು ನೆಕ್ಸ್ಟ್ ಹೈಲೈಟ್ ಅಂದ್ರೆ ಲೈಟ್ಸ್. ಎಷ್ಟು ನೀಟಾಗಿ ಲೈಟ್ಸ್ ಐತೆ ನೋಡ್ತಿರ್ಬೋದು. ಇಲ್ಲಿ ನಿಮಗೊಂದು ನೈಟ್ ವಿಷನದ ಲೈಟ್ಸ್ ಕೊಡ್ತೇನೆ ನೋಡ್ರಿ ಯಾವ ಥರ ಕಾಣುತ್ತೆ ಅಂತೇಳಿ. ಈ ಥರ ನೈಟ್ ಕಾಣ್ತೈತೆ ಇದು. ಅಲ್ಟಿಮೇಟ್ ಲುಕಿಂಗ್ ಲೈಟ್ಸು. ಫ್ರಂಟ್ ಬಗ್ಗೆ ನಾನು ಮಾತಾಡಲಿಲ್ಲ, ಸಾರಿ, ನಾನು ನೆನಪರಿದೆ. ಫ್ರಂಟ್ ಮಲ್ಟಿ ಬೀಮ್ LED ಹೆಡ್ಲ್ಯಾಂಪ್ಸ್ ಬರ್ತಾವೆ, ಇಂಡಿವಿಜುವಲಿ ಕಂಟ್ರೋಲೇಬಲ್ LED ಹೆಡ್ಲ್ಯಾಂಪ್ಸು, ಅಡಾಪ್ಟಿಂಗ್ ಹೈ ಸ್ಪೀಡ್ ಬೀಮ್ ಕೂಡ, ಹೈ ಬೀಮ್ ಕಂಟ್ರೋಲ್ ಕೂಡ ಐತಿ. ಆ್ಯಂಡ್ ಆ್ಯಕ್ಟಿವ್ ಕಾರ್ನರಿಂಗ್ ಫಂಕ್ಷನ್ಸ್ ಕೂಡ ಫ್ರಂಟ್ LED ಹೆಡ್ಲ್ಯಾಂಪ್ಸಿಗೆ ಬರ್ತಾವೆ. LED ಪ್ರೊಜೆಕ್ಟರ್ ಅಂತ ನಾರ್ಮಲ್ ಭಾಷೆದಾಗ ಕರೀತಾರೆ. ಓಕೆ, ರೇರ್ ಕೂಡ LED ಟೇಲ್ ಲ್ಯಾಂಪ್ಸ್ ಅಂತ ಕರೀತಾರೆ. ಬಟ್ ಆ ಮಲ್ಟಿ LED ಬೀಮ್ಸ್ ಅಂತ ಏನು ಕರಿತಿಲ್ಲ, ಅದರಲ್ಲಿಂದ ಮಲ್ಟಿ LED ಇಷ್ಟು ಹೊಗಳ್ಬೇಕಾಗತ್ತೆ. ಆ್ಯಂಡ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 51 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರ್ತೈತಿ. ಅರೌಂಡ್ 12 ಲೀಟ್ರ್ ಮೈಲೇಜ್ ಕೊಡ್ತೈತಿ. 12 ಕಿಲೋಮೀಟರ್ ಪರ್ ಲೀಟ್ರ್ ಮೈಲೇಜ್ ಕೊಡ್ತೈತಿ. 51 ಲೀಟರ್ಸ್ ಅಂದರೆ ಏನಫ್ ಫಾರ್ ಗುಡ್ ಕಂಡೀಷನ್ಸ್ ನಮ್ಮಲ್ಲಿ ನಡೀತೈತಿ. ಬಟ್ ಈ ಕಾರ್ ಲಾಂಗ್ ರೈಡ್ ಸಿಗಲ್ಲ. ನಾಟ್ ಟ್ರ್ಯಾಕ್ ಓರಿಯೆಂಟೆಡ್ ಕಾರ್ ಆ್ಯಕ್ಚುಲಿ ಇದೆ ಮ್ಯಾಕ್ಸಿಮಮ್. ಆ್ಯಂಡ್ ಫ್ಯಾಬ್ರಿಕ್ ವಿತ್ ಲೆದರ್ ಅಪಾಲ್ಸ್ಟ್ರಿ ಬರ್ತೈತಿ ಸೀಟ್ಸ್ ಆ್ಯಂಡ್ ಡೋರ್ ಒಳಗಡೆ. ಈ ಫಿನಿಶಿಂಗ್ ನೋಡ್ತಿರ್ಬೋದು ಯಾವ ಥರ ಐತೆ ಅಂತೇಳಿ. ಕಂಪ್ಲೀಟ್ ಬ್ಲ್ಯಾಕ್ ಥೀಮ್ ಒಳಗಡೆ ಬರ್ತೈತಿ. ಬಿಕಾಸ್ ಆ ಸ್ಪೋರ್ಟಿಯರ್ ಲುಕ್ ಏನೈತಲ್ಲ ಬ್ಲ್ಯಾಕ್ ಒಳಗಡೆನೇ ಬರುತ್ತೆ. ಬಟ್ ನಿಮಗೆ ಸ್ಟಿಚಿಂಗ್ ಎಲ್ಲೋ ಸ್ಟ್ರಿಪ್ಸ್ನೊಂದಿಗೆ ನಿಮಗೆ ಸ್ಟಿಚಿಂಗ್ ಆಗೈತಿ. ನೋ ಸ್ಪೇಸ್ ಅಟ್ ಆಲ್, ಫುಲ್ಲಿ ಬ್ಯಾಕ್ ಆಗೈತಿ ಹಿಂದಿಂದ. ಅಂದ್ರೆ ಕೋ ಪ್ಯಾಸೆಂಜರ್ ಡೋರು, ಕೋ ಪ್ಯಾಸೆಂಜರ್ ಸೀಟು ಫುಲ್ ಬ್ಯಾಕ್ ಐತಿ. ನೋ ಅಂಡರ್ ಥೈ ಸಪೋರ್ಟ್, ಇನಫ್ ಅಂಡರ್ ಥೈ ಸಪೋರ್ಟ್. ಹೆಡ್ ರೂಮ್ ಕೂಡ ಅವೈಲೇಬಲ್ ಐತಿ, ಬಟ್ ನಾಟ್ ಸೊ ಕನ್ವೀನಿಯೆಂಟ್. ಬಟ್ ನಾನು 5'4" ಅದೀನಿ, ನನಗೆ ಇಷ್ಟ ಐತಿ. ನೋ ಫ್ರಂಟ್ ಡ್ಯಾಶ್ಬೋರ್ಡ್ ಯಾವ ಥರ ಕಾಣ್ಲಕತ್ತೈತಿ ನೀವು ನೋಡ್ತಿರ್ಬೋದಿಲ್ಲ. ಆ್ಯಂಡ್ ಗೇರ್ ಲಿವರು ಪ್ರತಿಯೊಂದು ಮುಂದೆ ಕೂತು ಮಾತಾಡ್ತೀನಿ ನಾನು. ಇದ್ರೊಳಗೆ ಡ್ರೈವಿಂಗ್ ಮೋಡ್ಸ್ ಯಾವ್ಯಾವ ಬರ್ತಾವೆ ಏನಿಲ್ಲ ಅಂತೇಳಿ. ಸೆಂಟ್ರ್ ಆಮ್ರೆಸ್ಟ್ ಕೂಡ ನಿಮಗೆ ಅವೈಲೇಬಲ್ ಐತಿ, ಇಲ್ಲಿ ನೋಡ್ತಿರ್ಬೋದು. ಸೆಂಟ್ರ್ ಆಮ್ರೆಸ್ಟ್ ವಿತ್ 2 ಕಪ್ ಹೋಲ್ಡರ್ಸ್ ಕೂಡ ನಿಮಗೆ 100% ಆಗಿ ಅವೈಲೇಬಲ್ ಸಿಗುತ್ತೈತಿ. ಓಕೆ, ಇದ್ರದ್ದು ಸೇಫ್ಟಿ ಬಂದು ABS, EBD, ಅಡಾಪ್ಟಿವ್ ಡೈನಾಮಿಕ್ ಕಂಟ್ರೋಲ್, ಟ್ರ್ಯಾಕ್ಷನ್ ಕಂಟ್ರೋಲ್ ಆ್ಯಂಡ್ 7 ಏರ್ ಬ್ಯಾಗ್ಸ್. ಸುಮಾರು ಸೇಫ್ಟಿ ಫೀಚರ್ಸ್ ಬರ್ತಾವೆ. ಸೇಫ್ಟಿ ಫೀಚರ್ಸ್ ಅಂತೂ ನಿಮ್ಗೆ ಗೂಗಲ್ದಾಗ ಸಿಗ್ತೈತಿ. ಅಂದರೆ ನಿಮ್ಗೆ ಪ್ರತಿಯೊಬ್ಬರು ಸರ್ಚ್ ಮಾಡೋದು. ನಾನು ಯಾವ ಈ ವಿಡಿಯೋದಾಗ ಹೇಳಕ್ಕೆ ಟ್ರೈ ಮಾಡ್ತೀನಿ ಅಂದರೆ, ನಿಮ್ಗೆ ಗೂಗಲ್ದಾಗ ಸರ್ಚ್ ಮಾಡೋಕ್ಕೆ ಐಡಿಯಾ ಕೂಡ ಇರೋಂಗಿಲ್ಲ. ಈಗ ಸಸ್ಪೆನ್ಷನ್ ಯಾವುದು ಬರುತ್ತಾ, ಇದೆಲ್ಲ ನಿಮಗೆ ಅಷ್ಟು
ಡೀಪಾಗಿ ನೀವು ಸರ್ಚ್ ಮಾಡೋಕ್ಕಾಗಂಗಿಲ್ಲ. ಓಕೆ, ಅಂಥವನ್ನ ನಾನು ತೋರಿಸ್ಪಡಿಸ್ತೀನಿ. ಆ್ಯಂಡ್ ನೋಡ್ತಿರ್ಬೋದು ಎಲೆಕ್ಟ್ರಿಕ್ ಅಡ್ಜಸ್ಟಿಂಗ್ ಸೀಟ್ಸ್ ಬರ್ತಾವೆ, ಫ್ರಂಟ್ ಆ್ಯಂಡ್ ಕೋ ಪ್ಯಾಸೆಂಜರ್ ಸೀಟ್ಸ್ ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್ ಇರ್ತಾವೆ, ಕ್ಯಾಪ್ಟನ್ ಸೀಟ್ಸ್ ಅಂತ ಕರಿತಾರೆ ಇವಕ್ಕೆ. ಆ್ಯಂಡ್ ನೋಡ್ತಿರ್ಬೋದು ಕ್ಯಾಪ್ಟನ್ ಸೀಟ್ಸ್ ಅಲ್ಲ ಆ್ಯಕ್ಚುಲಿ ಇವು ಬಂದು ಸ್ಪೋರ್ಟ್ಸ್ ಸೀಟ್ಸ್. ಸ್ಪೋರ್ಟ್ಸ್ ಯಾವ ಥರ ಐತಿ ಆ ರೇಂಜಿಗೆ ಇದು ಸೀಟ್ಸು. ಆ್ಯಂಡ್ ಇದ್ರದ್ದು ಮಿರರ್ಸ್ ಬಂದು ಹೀಟಿಂಗ್ ಫಂಕ್ಷನ್ ಐತಿ. ನೀವು ನೀವು ಬರೀ ನೀವು ನಾರ್ಮಲ್ ಕಾರ್ಸ್ ಒಳಗಡೆ ನಿಮಗೆ ಫ್ರಂಟ್ ವಿಂಡ್ಶೀಲ್ಡ್ ಆ್ಯಂಡ್ ರಿಯರ್ ಡಿಫಾಗರ್ ಅಷ್ಟೇ ಆನ್ ಆಗ್ತಿತ್ತು. ಬಟ್ ಇದ್ರೊಳಗಡೆ ವ್ಯಾನಿಟಿ ಮಿರರ್ಸ್ ಅಂದರೆ ಸೈಡ್ ಏನು ಮಿರರ್ಸ್ ಇದಾವಲ್ಲ ಅವು ಓವರ್ ವೇಮ್ಸ್ ಅಂತ ಕರಿತೀರಲ್ಲ, ಅವು ಕೂಡ ನಿಮಗೆ ವಾರ್ಮ್ ಆಗಿ ನಿಮಗೆ ಡಿಫಾಗನ್ನು ಕಂಟ್ರೋಲ್ ಮಾಡ್ತಾವೆ, ಫಾಗನ್ನು ಕಂಟ್ರೋಲ್ ಮಾಡ್ತಾವೆ. ಆ್ಯಂಡ್ ವೈರ್ಲೆಸ್ ಚಾರ್ಜರು ಕೀ ಇಡಲಿಕ್ಕೆ ನಿಮಗೆ ಇಲ್ಲಿ 2 ಕಪ್ ಹೋಲ್ಡರ್ಸ್ ಒಂದಿಗೆ ಸ್ಪೇಸ್ ಅಲ್ಲೇ ಇಡ್ತೇನೆ ಹಾಕಿ. ಒನ್ಸ್ ನೀವು ಎಂಜಿನನ್ನು ಸ್ಟಾರ್ಟ್ ಮಾಡಿದ್ರೆ ನೋಡ್ತಿರ್ಬೋದಿಲ್ಲ ಮರ್ಸಿಡೀಸ್ ಲೋಗೋ ಯಾವ ಥರ ಎನಿಮೇಷನ್ ಐತೆ ಅಂತೇಳಿ. ಇದ್ರೊಳಗೆ ಸುಮಾರು ಎನಿಮೇಷನ್ಸ್ ಬರ್ತಾವೆ. ಆ್ಯಂಡ್ ನೀವು ನೋಡ್ತಿರ್ಬೋದಿಲ್ಲ ಎಂಜಿನ್ ಸ್ಟಾರ್ಟ್ ಮಾಡೋದು ಈ ಕಡೆ ಬರ್ತೈತಿ. ಆ್ಯಂಡ್ ಮೇನ್ ಡಿಸ್ಪ್ಲೇ ಕನೆಕ್ಷನ್ ಕೊಟ್ಟಾರೋ ಕೊಟ್ಟಿಲ್ಲೋ ಗೊತ್ತಿಲ್ಲ. ಆ್ಯಕ್ಚುಲಿ ಕಾರ್ ಕನೆಕ್ಷನ್ ಕೊಟ್ಟಿರಂಗಿಲ್ಲ ಇದು, ಬಿಕಾಸ್ ಡಿಸ್ಪ್ಲೇ ಕಾರ್ ಆಗಿದ್ದರಿಂದ ಬ್ಯಾಟ್ರಿ ಕಂಟಿನ್ಯೂ ಡ್ರೈನ್ ಆಗ್ತಿರ್ತೈತಲ್ಲ, ಸೊ ಅದರ ಸಂಬಂಧ ಜಾಸ್ತಿ ಇದಕ್ಕೆ ಕನೆಕ್ಷನ್ ಕೊಟ್ಟಿರಂಗಿಲ್ಲ. ಬಟ್ ನೀವು ನೋಡ್ತಿರ್ಬೋದಿಲ್ಲ AC ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರ್ತೈತೆ ನಿಮಗೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಅಂತ ಕರಿತಾರೆ ಅದನ್ನು. ಡ್ಯುಯಲ್ ಝೋನ್ ಬರ್ತೈತೆ ಅಂದ್ರೆ ಡ್ಯುಯಲ್ ಝೋನ್ ಬೇಸಿಕ್ ಇದ್ದವ್ರಿಗೆ ಹೇಳ್ತೀನಿ, ಡ್ರೈವರ್ ತನಗೆ ಬೇಕಾಗಿರ್ತಕ್ಕಂಥ ಟೆಂಪ್ರೇಚರ್ನ ಡ್ರೈವರ್ ಸೆಟ್ ಮಾಡ್ಕೋಬೋದು. ಆ ಕಡೆ ಕೋ ಪ್ಯಾಸೆಂಜರ್ ಸೈಡ್ ಏನು ಕುಂತಿರ್ತಾರಲ್ಲ, ನಿಮ್ಮ ಡ್ರೈವರ್ ಬಾಜು ಲೆಫ್ಟ್ ಸೈಡ್ ಕುಂತಿರ್ತಾರಲ್ಲ, ಅವರು ತಮಗೆ ಬೇಕಾಗಿರ್ತಕ್ಕಂಥ ಟೆಂಪ್ರೇಚರ್ನ ಅವ್ರು ಸೆಟ್ ಮಾಡ್ಕೋಬೋದು. ಇವಂಗೆ ಹೀಟ್ ಬೇಕಂದ್ರೆ ಹೀಟ್ ಸೆಟ್ ಒಂದೇ ಕಾರ್ ಒಳಗೆ ಡ್ಯುಯಲ್ ಝೋನ್ ಅಂತ ಯಾಕೆ ಕರೀತಾರೆ ಅಂದರೆ 2 ಟೈಪ್ ಝೋನ್. ಇಲ್ಲಿ ನೋಡ್ರಿಲ್ಲೇ ನಿಮ್ಗೆ ಇದ್ರದ್ದು ಮೇನ್ ಫೀಚರ್ ಏನಂದ್ರೆ ಸ್ಪೋರ್ಟ್ಸ್ ಮೋಡ್. ಈ ಕಾರ್ ಆ್ಯಕ್ಚುಲಿ ಸ್ಪೋರ್ಟ್ಸ್ ಕಾರ್ ಆಗಿದ್ದರಿಂದ ಸ್ಪೋರ್ಟ್ಸ್ ಮೋಡ್ ಬರ್ತಾ. ಅದಕ್ಕಿಂತ ಮೊದಲು ಸ್ಪೋರ್ಟ್ಸ್ ಮೋಡ್ಕಿಂತ ಮೊದಲು ಎಂಜಿನ್ ಪವರ್ ಎಷ್ಟೈತೆ ಅನ್ನೋದು ಹೇಳ್ಬಿಡ್ತೀನಿ. 221 BHP ಪವರು, 500 Nm ಟಾರ್ಕ್ ಬರುತ್ತೆ. 0 to 100 3.9 ಸೆಕೆಂಡ್ಸ್ ಒಳಗೆ ರೀಚ್ ಆಗುತ್ತೆ. ನೋಡ್ತಿರ್ಬೋದಲ್ಲಿ ಸ್ಲಿಪ್ರಿ, ಇಂಡಿವಿಜುವಲು, ಕಂಫರ್ಟು, ಸ್ಪೋರ್ಟ್ ಪ್ಲಸ್ಸು, ರೇಸ್ ಮೋಡ್ ಅಂತೇಳಿ 6 ಮೋಡ್ಸ್ ಬರ್ತವೆ ಇದ್ರೊಳಗೆ. ಇಲ್ಲಿಂದ ನೀವು ಆಕ್ಸೆಸ್ ಮಾಡಬೇಕು, ಅದನ್ನು ನೋಡ್ತಿರ್ಬೋದಿಲ್ಲೇ ಅಲ್ಲಿಂದ ಆಕ್ಸೆಸ್ ಮಾಡೋದಿರ್ತೈತಿ ಇಲ್ಲಿ. ಓಕೆ, ಇದ್ರೊಳಗೆ 6 ಡ್ರೈವಿಂಗ್ ಮೋಡ್ಸ್ ಬರ್ತಾವೆ. ಇಂಡಿವಿಜುವಲ್ಲು, ಕಂಫರ್ಟು, ಸ್ಪೋರ್ಟ್ ಪ್ಲಸ್ಸು, ರೇನ್ಸು ಆ್ಯಂಡ್ ಸ್ಲಿಪ್ರಿ ಅಂದರೆ ಹೆಚ್ಚು ಕಮ್ಮಿ ರೇನ್ ಮೋಡ್ ಅಂತ ತಿಳ್ಕೊರಿ. ಓಕೆ, ರೇಸ್ ಮೋಡ್ ಅಂದರೆ ಹೆಚ್ಚು ಕಮ್ಮಿ ಟ್ರ್ಯಾಕ್ ಮೋಡು. ಸ್ಪೋರ್ಟ್ ಪ್ಲಸ್ ಅಂದರೆ ಹೆವಿ ಸ್ಪೋರ್ಟ್ ಪ್ಲಸ್ ಅಂದರೆ ನಿಮಗೆ ತಿಳ್ಕೊಂಬಿಡ್ರಿ ಅಷ್ಟೇ ಇರ್ತದೆ. ಆ್ಯಂಡ್ ನೋಡ್ತಿರ್ಬೋದಿಲ್ಲೇ ಡೋರ್ ಹ್ಯಾಂಡಲ್ಸ್ ಥಡ್ ಕೂಡ ಪ್ರಾಪರ್ ಥಡ್ ಐತಿ. ಆ್ಯಂಡ್ ಒನ್ಸ್ ಡೋರ್ ಕ್ಲೋಸ್ ಮಾಡಿದಾದಮೇಲೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನೈತಲ್ಲ, ನಾಟ್ ಸ್ಟೋರ್ ಡಿಜಿಟಲ್. ನಾವು ಈ ಹಿಂದಿನ ಜನ್ರೇಷನ್ 2000 ಜನ್ರೇಷನ್ನವ್ರಿಗೆ ಡಿಜಿಟಲ್ ಆಗಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಲೈಕ್ ಆಗಂಗಿಲ್ಲ. ನಾಟ್ ಪರ್ಸನಲ್ ಫೇವ್ರೇಟ್, ಬಟ್ ಎನಿಮೇಷನ್ ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಬಟ್ ನನಗೆ ಪರ್ಸನಲಿ ಲೈಕ್ ಇಲ್ಲ. ಯಾಕಂದ್ರೆ ನೋಡ್ತಿರ್ಬೋದಿಲ್ಲ ಟ್ರಿಪ್ಪು ಪರ್ಫಾರ್ಮೆನ್ಸು ಇದರಲ್ಲಿಂದ ನೀವು ಯಾವ ಥರ ಆಕ್ಸೆಸ್ ಮಾಡ್ಬೋದು. ಇಲ್ಲೋ ಬ್ಲ್ಯಾಕ್ ಬಟನ್ ಕಾಣತ್ತಿತ್ತಲ್ಲ, ಬ್ಲ್ಯಾಕ್ ಬಟನಲ್ಲಿ ಟಚ್ ಪ್ಯಾಡ್ ಅಂತ ಕರೀತಾರೆ ಅದನ್ನು. ಸ್ಮಾಲ್ ಟಚ್ ಪ್ಯಾಡ್, EMG ಪರ್ಫಾರ್ಮೆನ್ಸ್, ನ್ಯಾವಿಗೇಷನ್, ಟೆಲಿಫೋನ್, ಟ್ರಿಪ್, ರೇಡಿಯೋ ಆ್ಯಂಡ್ ಸುಮಾರು ಫೀಚರ್ಸನ್ನು ನೀವು ಕನೆಕ್ಟೆಡ್ ಕಾರ್ ಫೀಚರ್ಸ್ ಕೂಡ ಇದರಿಂದ ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ಇದ್ರದ್ದು ಬಂದು ನೆಕ್ಸ್ಟ್ ರೇರ್ ಸಸ್ಪೆನ್ಷನ್ ಬಂದು ಯಾಕೆ ಎಷ್ಟಿದೈತೆ ಅಂದ್ರೆ 4 ಲಿಂಕ್ ಎಲೆಕ್ಸ್ ವಿತ್ ಅಡಾಪ್ಟಿವ್ ಡ್ಯಾಂಪಿಂಗ್ ಅಂದರೆ ಡ್ಯಾಂಪ್ ಆಗುತ್ತೆ, ಕಾರ್ ಜಂಪ್ ಆಗುತ್ತೆ. ನೋಡ್ತಿರ್ಬೋದು ಆ ಥರ ಜಂಪ್ ಆಗೋ ಮುಂದೆ ಅಡಾಪ್ಟಿವ್ ಡ್ಯಾಂಪಿಂಗ್ ಯಾವ ಥರ ಅಡಾಪ್ಟ್ ಮಾಡ್ಕೋತೈತೆ ಸಸ್ಪೆನ್ಷನ್ ಅಂದ್ರೆ, ನಿಮಗೆ ಸ್ಪೋರ್ಟ್ಸ್ ಮೋಡ್ ಸೆಟ್ ಮಾಡಿದ ತಕ್ಷಣ ಕಂಫರ್ಟ್ ಇದ್ರೆ ಸಾಫ್ಟಾಗಿ ಅಡಾಪ್ಟ್ ಆಗಿರ್ತೈತಿ. ಓಕೆ, ಸ್ಪೋರ್ಟ್ಸ್ ಇದ್ರೆ ವೆರಿ ರಿಜಿಡ್ ಸಸ್ಪೆನ್ಷನ್ ಇರ್ತೈತಿ. ಈ ಥರ ನೋಡ್ತಿರ್ಬೋದಿಲ್ಲ ಇಲ್ಲಿ ಕೂಡ ನೀವು ಏನು ಬರೇ ಮೋಡ್ಸ್ ಅಲ್ಲ, ಡ್ರೈವಿಂಗ್ ಎನಿಮೇಷನ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ನೋಡ್ತಿರ್ಬೋದು ಡ್ರೈವಿಂಗ್ ಎನಿಮೇಷನ್ ಯಾವ ಥರ ಐತೆ ಅಂತೇಳಿ. ಒನ್ಸ್ ನೀವು ಹೋಗಿ ಡ್ರೈವಿಂಗ್ ಮೋಡ್ಸ್, ಸ್ಟೈಲ್ಸ್ ಆ್ಯಂಡ್ ಡಿಸ್ಪ್ಲೇ ಅಂತ ಹೋಗಿ ಇದ್ರೊಳಗೆ ಕ್ಲಾಸಿಕ್ಕು, ಸ್ಪೋರ್ಟ್ ಪ್ಲಸ್ಸು, ಓಕೆ ಈ ಥರ ಎಲ್ಲ ನೀವು ಮಾಡ್ಕೋಬೋದು. ನೋಡ್ತಿರ್ಬೋದು ಇದು ಕಂಪ್ಲೀಟ್ ಟ್ರ್ಯಾಕ್ ಓರಿಯೆಂಟೆಡ್. ನಿಮ್ಗೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಯಾವ RPM ಒಳಗಡೆ ಎಷ್ಟು ಪವರ್ನ ಸಪ್ಲೈ ಮಾಡತ್ತೀನಿ, ಎಂಜಿನಿಗೆ ಎಷ್ಟು ಸ್ಟ್ರೈನ್ ಕೊಡತ್ತೀನಿ ಅನ್ನೋದನ್ನು ಪ್ರತಿಯೊಂದು ಡೀಟೇಲ್ಸು ತೋರಿಸುತ್ತೆ ನಿಮಗೆ. ಓಕೆ, ಆ್ಯಂಡ್ ಇದು ಟೆಸ್ಟ್ ಡ್ರೈವ್ ಕಾರ್ ಅವೈಲೇಬಲ್ ಇಲ್ಲ ಆ್ಯಕ್ಚುಲಿ, ಡಿಸ್ಪ್ಲೇ ಕಾರ್ ಇರೋದ್ರಿಂದ ವಾಕ್ ಅರೌಂಡ್ ಅಷ್ಟೇ ಮಾಡತ್ತೀನಿ. ಆ್ಯಂಡ್ ನಾ ಮ್ಯಾಕ್ಸಿಮಮ್ ರೈಡ್ ಇರೋ ಕಾರ್ಸಿದ್ದು ಮಾಡೋಂಗಿಲ್ಲ, ಬಿಕಾಸ್ ನಾನು ಪರ್ಸ್ನಲಿ ಯಾಕಂದ್ರೆ ಇಲ್ಲಿ ನಾನು ಬೆಂಗಳೂರಿಗೆ ಬಂದಿರ್ತೀನಿ ವಿಡಿಯೋ ಮಾಡೋಕ್ಕೆ. ಆ್ಯಕ್ಚುಲಿ ಗದಗ್ಲಿಂದ ಅಂದರೆ ನಿಮಗೆ ಹುಬ್ಬಳ್ಳಿ ಅಂತ ಗೊತ್ತಾಗುತ್ತೆ, ಹುಬ್ಬಳ್ಳಿ ಆದ್ರೆ ಗೊತ್ತಾಗುತ್ತೆ, ಗದಗ ಭಾಳ ಜನಕ್ಕೆ ಗೊತ್ತಿಲ್ಲ. ಬಟ್ ನೀವು ವಿಕ್ರಾಂತ್ ನನ್ನ ಫಿಲ್ಮ್ ನೋಡಿದ್ರೆ ರೋಣ ತಾಲೂಕು ಅಂತ ಕರೀತಾರಲ್ಲ, ಅದೇ ಗದಗ ನಮ್ಮದು. ಅದೇ ರೋಣ ತಾಲೂಕು ಎಲ್ಲಿ ಐತಿ ಅಂದ್ರೆ ಗದಗ ಡಿಸ್ಟಿಕ್ ಒಳಗಡೆ ಐತಿ. ಇಲ್ಲಿಂದ ನಾನು ಬೆಂಗಳೂರು ಬಂದು ಈ ಥರ ಕಾರ್ ವಿಡಿಯೋಸ್ ಮಾಡಿರ್ತೀನಿ. ಸೊ ಬೆಂಗಳೂರು ಟ್ರಾಫಿಕಿಗೆ ಅಡ್ಜಸ್ಟ್ ಆಗಿ ನನಗೆ ಕಾರ್ ಸಿಗೋದು ಒಂದು 15 ನಿಮಿಷ ಸಿಕ್ಕಿರ್ತೈತಿ. ಆ ಟೈಮ್ ಒಳಗೆ ನಾನು ಕಾರ್ ಅಡ್ಜಸ್ಟ್ ಮಾಡಿಕೊಂಡು ಇಷ್ಟೆಲ್ಲ ಡ್ರೈವ್ ಮಾಡೋಕೆ ಆಗಂಗಿಲ್ಲ. ಸೊ ವಾಕರೌಂಡ್ ರಿವ್ಯೂ ಒಳಗಡೆ ಪ್ರತಿಯೊಂದು ನಾನು ನಿಮಗೆ ಡೀಟೇಲ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇದ್ರದ್ದು ಏನು ಬಂದು 2 ಲೀಟರ್ ಪೆಟ್ರೋಲ್ ಇಂಜಿನ್ ಬರ್ತೈತಿ ಇದ್ರದ್ದು. ಆ್ಯಂಡ್ ಡೌನ್ ಶಿಫ್ಟ್ ನೋಡ್ತಿರ್ಬೋದಿಲ್ಲ, ಅಪ್ ಶಿಫ್ಟ್ ಪೆಡಲ್ ಶಿಫ್ಟರ್ಸ್ ಕೂಡ ನಿಮ್ಗೆ ಅವೈಲೇಬಲ್ ಐತಿ. ಆ್ಯಂಡ್ ಇದ್ರದ್ದು ಜರ್ಮನ್ ಕಾರ್ ಆಗಿರೋದ್ರಿಂದ, ಜರ್ಮನಾಗ ಒಳಗೆ ಅಸೆಂಬ್ಲಿ ಆಗಿರೋದ್ರಿಂದ ನಿಮಗೆ ರೈಟ್ ಸೈಡು ಗೇರ್ ಲಿವರ್ ಬರ್ತೈತಿ. ಇದ್ರದ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಬರ್ತೈತಿ. ಪಾರ್ಕಿಂಗ್
ನಿಮಗೆ ಯಾವಾಗಲೂ ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ ಎಲ್ಲಿ ಕೊಟ್ಟಿರ್ತಾನೆ, ಗೇರ್ ಲಿವರ್ ಹಿಂದ್ಗಡೆ ಕೊಟ್ಟಿರ್ತಾನೆ. ಬಟ್ ಇದನ್ನು ಅಲ್ಲಿ ಹಂಗಲ್ಲ, ಇದು ರೈಟ್ ಸೈಡ್ ಹೆಡ್ಲೈಟ್ ಕಂಟ್ರೋಲ್ಸ್ ಏನು ಕೊಡ್ತಾನಲ್ಲ ಸ್ಕೋಡಾ ಒಳಗಡೆ, ಆ ಥರ ಹೆಡ್ಲೈಟ್ ಕಂಟ್ರೋಲ್ಸ್ ಕೊಟ್ಟಲ್ಲಿ ನಿಮ್ಗೆ ಅದನ್ನು ಕೊಟ್ಟಿರ್ತಾನೆ. ಆ್ಯಂಡ್ ನೋಡ್ತಿರ್ಬೋದಿಲ್ಲ ಮರ್ಸಿಡೀಸ್ ಶೋರೂಮ್ ಆ್ಯಂಡ್ ನೀವು ಸುಂದರಂ ಮೋಟರ್ಸಿಗೆ ಬರ್ರಿ, ಮರ್ಸಿಡೀಸ್ ಕಾರ್ ತಗೋರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ರಿ. ದಯವಿಟ್ಟು ನಮಗೂ ಕೂಡ ಒಂದು ಹೆಲ್ಪ್ ಆಕತಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕಾರ್ ತೊಗೊಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮಗೊಂದು ಮಾಹಿತಿ ಕೊಟ್ಟಿರ್ತೀನಿ, ನಾವೊಂದು ಏನೋ ಒಂದು ಮಾಹಿತಿ ಕೊಟ್ಟಿರ್ತೀನಿ. ಸೊ ಅದರ ಸಂಬಂಧ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಆದಷ್ಟು ಕಾರ್ ಎಂಥೂಸಿಯಾಸ್ಟಿಕ್ ಅಥವಾ ಕಾರು ಇದು ಇದ್ದವ್ರಿಗೆ, ಯಾರಿಗೆ ಕ್ರೇಜ್ ಇದ್ದವ್ರಿಗೆ ಇದನ್ನು ಮಾಡಿರಿ. ನೆಕ್ಸ್ಟ್ ನಮ್ಮದು GLC ಬರ್ತೈತಿ ವಿಡಿಯೋ. ಸೊ ಸ್ಟೇ ಟ್ಯೂನ್ಡ್, ಸಿ ಯು ಗೈಸ್ ನೆಕ್ಸ್ಟ್ ವಿಡಿಯೋದಾಗ. ಆದಷ್ಟು ಬೇಗ ಸಿಗೋಣ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.